ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಹಿಂದಿ ರಾಷ್ಟ್ರ ಭಾಷೆ ಈ ವಿಚಾರ ರಾಜ್ಯದಲ್ಲಿ ವಿವಾದವನ್ನು ಸೃಷ್ಟಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆ ಏನಿದೆ, ಆ ಹೇಳಿಕೆಯಿಂದ ಈ ವಿವಾದ ಮೊದಲು ಪ್ರಾರಂಭವಾದದ್ದು. ಹಾಗಿದ್ದರೆ ಗೃಹ ಸಚಿವರು ಏನು ಹೇಳಿದ್ರು ನೆನಪು ಮಾಡಿಕೊಳ್ಳಿ. ಈಗ ಕೆಲವು ದಿನಗಳ ಹಿಂದೆ ಅವರು ಹೇಳಿದ್ರು, 2 ರಾಜ್ಯಗಳ ಜನ ಪರಸ್ಪರ ಭೇಟಿಯಾದಾಗ ಹಿಂದಿಯಲ್ಲಿ ಮಾತನಾಡಬೇಕು ಅಂದರು ಅಮಿತ್ ಶಾ. ಅಂದರೆ ಯಾರು ಹಿಂದಿ ಭಾಷಿಕರಲ್ಲವೋ ಅವರು ಕೂಡ ಪರಸ್ಪರ ಭೇಟಿಯಾದಾಗ ಹಿಂದಿಯಲ್ಲಿ ಮಾತನಾಡಬೇಕು ಅಂತ. ಸೊ ಇದರೊಂದಿಗೆ ವಿವಾದ ಪ್ರಾರಂಭ ಆಯಿತು. ಇದಾದ ಮೇಲೆ ಈ ವಿವಾದಕ್ಕೆ ಹೊಸ ರೂಪ ಕೊಟ್ಟವರು ಬಾಲಿವುಡ್ ನಟ ಅಜಯ್ ದೇವಗನ್. ಅವರು ಕಿಚ್ಚ ಸುದೀಪ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಂದರೆ ಅಲ್ಲಿಗೆ ನಿಂತಿಲ್ಲ. ಅವರು ಅದನ್ನು ಎಳೆದು ಬಿಟ್ಟು, ಅಂದರೆ ಹಿಂದಿಯೇತರ ಚಿತ್ರರಂಗದ ಮೇಲೆ ಅವರಿಗೆ ಇರುವ ಸಿಟ್ಟಿದೆ. ಅಂದರೆ ಎಸ್ಪೆಷಲಿ ದಕ್ಷಿಣ ರಾಜ್ಯಗಳ ಸಿನಿಮಾಗಳು ಏನಿವೆ, ಅವು ಏನು ಯಶಸ್ವಿ ಆಗ್ತವೆ ಅದರ ಬಗ್ಗೆ ಅವರಿಗಿರುವ ಹೊಟ್ಟೆಯ ಉರಿ, ಆ ಹೊಟ್ಟೆ ಉರಿಯನ್ನು ಅವರು ಪ್ರದರ್ಶಿಸಿದರು. ನೀವ್ಯಾಕೆ ಹಿಂದಿಗೆ ಡಬ್ ಮಾಡ್ತೀರಿ, ಯಾಕೆ ಮಾಡ್ಬೇಕದನ್ನ, ಮಾಡಬೇಡಿ. ಹೌದಪ್ಪ ಅಜಯ್ ದೇವಗನ್, ನೀವ್ಯಾಕೆ ನಿಮ್ಮ ಹಿಂದಿ ಚಿತ್ರಗಳ ತಂದುಬಿಟ್ಟು ದಕ್ಷಿಣ ಭಾರತದಲ್ಲಿ ಬಿಡುಗಡೆ ಮಾಡ್ತೀರಿ, ಕೇಳ್ಬೋದಲ್ವ. ಅದರ ಜೊತೆ ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅನ್ನೋ ಅರಿವು ಈ ಅಜಯ್ ದೇವಗನ್ ಅನ್ನುವ ನಟನಿಗೆ ಇದೆಯಾ ಅಂತ. ಏನಿವೆ, ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯ ವಸ್ತುವಾಗಿದೆ. ಇವತ್ತು ಕೂಡ ಚರ್ಚೆ ನಡೀತಾ ಇದೆ. ಭಾಳಷ್ಟು ಜನ ಕಿಚ್ಚ ಸುದೀಪ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸುದೀಪ್ ವಿರುದ್ಧವೂ ಕೂಡ ಟ್ವೀಟ್ ಮಾಡಿದ್ದಾರೆ. ಸೊ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಕೂಡ ಸುದೀಪ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕುತೂಹಲಕರವಾದ್ದು ಅಂತಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಿಂದಿ ರಾಷ್ಟ್ರ ಭಾಷೆ ಈ ಚರ್ಚೆಗೆ ಪ್ರತಿಕ್ರಿಯೆ ನೀಡಿ ಸುದೀಪ್ ಅವರ ಹೇಳಿಕೆಗೆ ಒಂದು ರೀತಿಯಲ್ಲಿ ಅಪ್ರತ್ಯಕ್ಷ ಬೆಂಬಲ ಅವರಿಂದ ಬಂದಿದೆ ಅಂತ ನನಗೆ ಅನಿಸುತ್ತೆ. ನೇರವಾಗಿ ಹೇಳಿದಾಗೆ ಹೇಳಿದ್ದಾರೆ ಅವರು. ಸೊ ಹಿಂದಿ ರಾಷ್ಟ್ರ ಭಾಷೆ ಎಂಬ ಈ ವಾದ ಏನಿದೆ, ಈ ವಾದವನ್ನು ಸಮರ್ಥಿಸಿದವರು ಯಾರು? ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಡಾಕ್ಟರ್ ಅಶ್ವಥ್ ನಾರಾಯಣ. ಸೊ ಹಿಂದಿಯೇ ತಮ್ಮ ಉಸಿರು ಅಂತ ಪ್ರೆಟೆಂಡ್ ಮಾಡ್ತಾ ಇರೋ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಹಿಂದಿ ಭಾಷಿಕರು ಈ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ಭಾಷೆಯನ್ನು ರಾಷ್ಟ್ರ ಭಾಷೆ ಅಂತ ಒಪ್ಪೋದಕ್ಕಾಗಲ್ಲ. ಯಾಕೆಂದರೆ ನಾವೀಗ ನಮ್ಮ ದೇಶದಲ್ಲಿ ನವಿಲಿಗೆ ರಾಷ್ಟ್ರ ಪಕ್ಷಿ ಅಂತ ಕರಿತೀವಿ. ನವಿಲಿನ ಸಂಖ್ಯೆ ಕಡಿಮೆ ಇದೆ, ಅತಿ ಹೆಚ್ಚು ಕಾಗೆಗಳಿವೆ. ಅದರಿಂದ ಕಾಗೆಯನ್ನು ರಾಷ್ಟ್ರ ಪಕ್ಷಿ ಅಂತ ಕರಿಬಹುದು ಅಂತ ವೇಗವಾಗಿ ಟೇಕಿಸಿದ್ದಾರೆ. ಸೊ ಏನು ಸಂವಿಧಾನದ 8ನೇ ಪರಿಚ್ಛೇದ ಇದೆ. ಪರಿಚ್ಛೇದದಲ್ಲಿ ಯಾವ್ಯಾವ ಭಾಷೆಗಳನ್ನು ನಮೂದಿಸಲಾಗಿದೆಯೋ ಆ ಭಾಷೆಗಳೆಲ್ಲ ರಾಷ್ಟ್ರ ಭಾಷೆ ಅಂತ ಕೆಲವರು ವಾದ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದಿ ಪ್ರೇಮಿಗಳು, ಹಿಂದಿಯನ್ನು ಪ್ರೇಮಿಸುವವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಈಗ ನಾವು ಗಾಂಧೀಜಿಯವರನ್ನ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರನ್ನ ರಾಷ್ಟ್ರಪಿತ ಅಂತ ಕರಿತೀವಿ. ಕಾನೂನುಬದ್ಧವಾಗಿ ಅವರಿಗೆ ಯಾರೂ ಕೂಡ ಈ ಪ್ರಶಸ್ತಿಯನ್ನು ಇದನ್ನು ಕೊಟ್ಟಿಲ್ಲ. ಆದರೂ ನಾವು ರಾಷ್ಟ್ರಪಿತ ಅಂತ ಒಪ್ಕೊಂಡಿದ್ದೀವಿ, ಆದ್ದರಿಂದ ಹಿಂದಿಯನ್ನು ಒಪ್ಕೋಬೇಕು ರಾಷ್ಟ್ರ ಭಾಷೆ ಅನ್ನುವ ವಾದ ಏನಿದೆ, ಆ ವಾದವನ್ನು ಕೆಲವರು ಮಾಡ್ತಿದ್ದಾರೆ. ಹೀಗೆ ಚರ್ಚೆಗಳ ಮೇಲೆ ಚರ್ಚೆಗಳು ನಡೀತಾನೆ ಇದೆ. ಹಾಗಿದ್ದರೆ ಈ ವಿವಾದವನ್ನು ಹುಟ್ಟು ಹಾಕುವುದರ ಹಿಂದಿನ ಉದ್ದೇಶ ಏನು? ಯಾಕಾಗಿ ಈ ವಿವಾದವನ್ನು ಹುಟ್ಟು ಹಾಕಲಾಗಿದೆ? ಅಮಿತ್ ಶಾ ಏನು ದಡ್ರ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಯಾಕೆ? ಇದರ ಹಿಂದೆ ಯಾರ್ಯಾರಿದ್ದಾರೆ? ಸೊ ಅದನ್ನು ಅಜಯ್ ದೇವಗನ್ ಮುಂದುವರ್ಸ್ಕೊಂಡು ಹೋಗಿದ್ದಾರೆ.
ಅಜಯ್ ದೇವಗನ್ಗೆ ಇದು ಅರ್ಥ ಆಗಿದೆಯೋ ಇಲ್ವೋ ನನಗೇನು ಗೊತ್ತಿಲ್ಲ, ಇಂಥದ್ದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಅವರು ಅದ್ರ ಜೊತೆಗೆ ಬಿ ಜೆ ಪಿಯ ಬೆಂಬಲಿಗರು ಕೂಡ, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಅಮಿತ್ ಶಾ ಹೇಳಿದರೆ ನಾನು ಹೇಳ್ತೀನಿ ಅಂತ ಅವರು ಹೇಳಿರ್ಬೋದು. ಸೊ ಇಲ್ಲಿ ಅಮಿತ್ ಶಾ ಅವರ ಈ ಹೇಳಿಕೆಗೆ ಕಾರಣಗಳಿವೆ ಅಂತ. ಕಾರಣಗಳಿಲ್ಲದೆ ಅಮಿತ್ ಶಾ ಏನನ್ನು ಮಾಡಲಾರರು, ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಮಿತ್ ಶಾ ಪ್ರತಿ ನಡೆಯ ಹಿಂದೆ ರಾಜಕಾರಣ ಇರುತ್ತೆ, ಆರ್ ಎಸ್ ಎಸ್ ಎಜೆಂಡಾ ಇರುತ್ತೆ. ಆರ್ ಎಸ್ ಎಸ್ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವುದೇ ಅಮಿತ್ ಶಾ ಅವರ ಮೂಲ ಧ್ಯೇಯ. ಆ ಕಾರಣಕ್ಕಾಗಿ ಈ ಹಿಂದಿ ರಾಷ್ಟ್ರಭಾಷೆ ಅನ್ನುವುದೇನಿದೆ ಇದು ಕೂಡ ಆರ್ ಎಸ್ ಎಸ್ ಎಜೆಂಡಾದ ಒಂದು ಭಾಗ. ಸೊ ಹಿಂದಿ ಹೇರಿಕೆಯ ಮೂಲಕ, ಹಿಂದಿ ದಬ್ಬಾಳಿಕೆಯ ಮೂಲಕ ಮೊದಲನೇದಾಗಿ ಉಳಿದ ಭಾರತೀಯ ಭಾಷೆಗಳ ಕತ್ತಿಸಬಹುದು. ಎಲ್ಲೆಡೆಗೆ ಹಿಂದಿ ಪಸರಿಸ್ತಾ ಹೋದರೆ, ಹಿಂದಿ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಂತ ಆದರೆ ಸಾಯುವುದು ಇಂಗ್ಲೀಷ್ ಅಲ್ಲ, ಸಾಯುವುದು ಭಾರತೀಯ ಭಾಷೆಗಳು. ಸೊ ಭಾರತೀಯ ಭಾಷೆಗಳನ್ನು, ಹಿಂದಿಯೇತರ ಭಾಷೆಗಳನ್ನು ಕತ್ತು ಹಿಸುಕುವುದೇನಿದೆ ಅದು ಅವರ ಮೂಲ ಉದ್ದೇಶ. ಒಂದು ಭಾಷೆಯನ್ನು ಕತ್ತು ಹಿಸುಕುವುದು ಅಂದರೆ ಕೇವಲ ಅದು ಸಂವಹನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಒಂದು ಭಾಷೆ ಅಂದರೆ ಸಂಸ್ಕೃತಿ, ಅದರ ಪರಂಪರೆ. ಒಂದು ಭಾಷೆ ನಾಶ ಆದರೆ ಸಂಸ್ಕೃತಿ, ಪರಂಪರೆ ಎಲ್ಲ ನಾಶ ಆಗ್ತವೆ, ನಮ್ಮ ನೆನಪುಗಳು ಮರೆತು ಹೋಗ್ತವೆ, ನಾವು ಪರಕೀಯರಾಗ್ತೀವಿ ಅಲ್ವಾ. ನಾನು ನಮ್ಮ ಅಮ್ಮನನ್ನು ಮರೆತು ಇನ್ಯಾರನ್ನೋ ಅಮ್ಮ ಅಂತ ಒಪ್ಪಿಕೊಂಡ್ರೆ ಏನಾಗುತ್ತೆ ಹೇಳಿ? ನನ್ನಮ್ಮ ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ನಿಮ್ಮ ಅಮ್ಮ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಇಂಥ ಸ್ಥಿತಿಯಲ್ಲಿ ಭಾಷೆ ಅನ್ನುವುದು ಅಮ್ಮನಿದ್ದಂತೆ ಅಂತ. ಭಾಷೆ ನಮ್ಮನ್ನು ಸಾಕುತ್ತೆ, ನಮ್ಮನ್ನು ಸಲಹುತ್ತೆ, ನಮ್ಮನ್ನು ಪೋಷಿಸುತ್ತೆ, ನಮ್ಮನ್ನು ಬೆಳೆಸುತ್ತೆ, ನಮ್ಮ ಆಲೋಚನಾ ಕ್ರಮವನ್ನು ಬೆಳೆಸುತ್ತೆ. ಸೊ ಈ ಆಲೋಚನಾ ವಿಧಾನ ಕ್ರಮವನ್ನು ಬದಲಿಸುವುದರಲ್ಲಿ, ರೂಪಿಸುವುದರಲ್ಲಿ ಭಾಷೆ ಬಹಳ ಪರಿಣಾಮಕಾರಿಯಾದದ್ದಿದೆ. ದ್ರಾವಿಡ ಭಾಷೆಗಳೇನಿವೆ, ಆ ದ್ರಾವಿಡ ಭಾಷೆಗಳ ಮೂಲ ಸತ್ವವೇ ಬೇರೆ. ದ್ರಾವಿಡ ಭಾಷೆಗಳನ್ನು ಮಾತನಾಡುವವರ ಆಲೋಚನಾ ಕ್ರಮ ಬೇರೆ. ನೀವು ಈ ಒಂದು ಹಿಂದಿ ಏರಿಕೆಯ ಮೂಲಕ ಬಹುಮುಖ್ಯವಾಗಿ ಹಿಂದಿಯೇತರ ಭಾಷೆಗಳನ್ನು ಕತ್ತು ಹಿಸುಕುವ ಮೂಲಕ ಅವರ ಆಲೋಚನೆಗಳನ್ನೇ ಕೊಲ್ಲುವಂಥ ಷಡ್ಯಂತ್ರ, ಅವರ ಆಲೋಚನಾ ಕ್ರಮವನ್ನು ನಾಶಪಡಿಸುವಂಥದ್ದು. ಅದರ ಮೂಲಕ ಹಿಂದಿಯೇತರ ಭಾಷಿಕರ ಜನರನ್ನೇ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಹತ್ಯೆ ಮಾಡುವಂಥದ್ದು. ಇದು ಕೂಡ ಈ ಎಜೆಂಡಾದ ಒಂದು ಭಾಗ ಆಗಿದೆ ಅಂತ. ಸೊ ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕಾದ್ದು, ಹಿಂದಿಯ ಬಗ್ಗೆ ಇವರೆಲ್ಲ ಮಾತನಾಡುವಾಗ ಇವರ ಟಾರ್ಗೆಟ್ ಇರುವುದು ದ್ರಾವಿಡ ಭಾಷೆಗಳ ಬಗ್ಗೆ, ದ್ರಾವಿಡ ಸಂಸ್ಕೃತಿಯ ಬಗ್ಗೆ, ದ್ರಾವಿಡ ನಂಬಿಕೆಗಳ ಬಗ್ಗೆ. ದ್ರಾವಿಡರ ದೈವನಂಬಿಕೆ ಕೂಡ ಬೇರೆಯಾದದ್ದು. ಸೊ ಈ ದ್ರಾವಿಡ ಸಂಸ್ಕೃತಿಯನ್ನು ನಾಶಪಡಿಸ್ತಾ ಆರ್ಯ ಸಂಸ್ಕೃತಿಯನ್ನು ಹೇರುವಂಥ ಒಂದು ಹುನ್ನಾರ ಇದರ ಹಿಂದೆ ಇದೆ. ಇದೇ ಕಾರಣಕ್ಕಾಗಿ ಅಮಿತ್ ಶಾ ಮಾಡಿದ್ದಾರೆ. ಹಾಗಿದ್ರೆ ಯಾಕೆ ದ್ರಾವಿಡ ಭಾಷೆಗಳು, ಯಾಕೆ ಅಮಿತ್ ಶಾ ಅವರಿಗೆ, ಅಜಯ್ ದೇವಗನ್ ಅವರಿಗೆ ವಿರೋಧ? ದ್ರಾವಿಡ ಭಾಷೆಗಳನ್ನು ಕಂಡ್ರೆ ಯಾಕಾಗಲ್ಲ ಅವರಿಗೆ? ದ್ರಾವಿಡ ಸಂಸ್ಕೃತಿಯನ್ನು ಕಂಡ್ರೆ ಯಾಕಾಗಲ್ಲ ಅವರಿಗೆ? ದ್ರಾವಿಡರ ಆಲೋಚನಾ ಕ್ರಮ ಕಂಡ್ರೆ ಅವ್ರಿಗೆ ಯಾಕೆ ಸಿಟ್ಟು ಬರುತ್ತೆ? ಒಂದು ನಿಮಿಷ ಎಲ್ಲವನ್ನು ಮರೆತು ಆಳವಾಗಿ ಯೋಚನೆ ಮಾಡಿ, ನಿಮಗೆ ಉತ್ತರ ಸಿಗುತ್ತೆ. ದ್ರಾವಿಡ ಸಂಸ್ಕೃತಿ ಅಂದ ತಕ್ಷಣ ಯಾವುದು ಗೊತ್ತಲ್ವಾ? ತೆಲುಗು, ಕನ್ನಡ, ಮಲಯಾಳಿ, ತಮಿಳು, ಈ ಭಾಷೆಗಳ ಜನ ಆಲೋಚನೆ ಮಾಡುವ ಕ್ರಮಕ್ಕೂ ಉತ್ತರ ಭಾರತದ ಹಿಂದಿ ಭಾಷಿಕರು ಆಲೋಚನೆ ಮಾಡುವ ಕ್ರಮಕ್ಕೂ ವ್ಯತ್ಯಾಸ ಇದೆ. ಧಾರ್ಮಿಕವಾಗಿ ಕೂಡ ವ್ಯತ್ಯಾಸ ಇದೆ, ಸಾಮಾಜಿಕವಾಗಿ ಕೂಡ ವ್ಯತ್ಯಾಸ ಇದೆ. ಹಿಂದಿ ಭಾಷಿಕರು ಏನಿದ್ದಾರೆ ಅವರು ರಾಮ ಭಕ್ತರಾದರೆ ದ್ರಾವಿಡರು ಶಿವಭಕ್ತರು. ದ್ರಾವಿಡರು ಶಿವರನ್ನು ಪೂಜಿಸ್ತಾರೆ. ಆ ಕಾರಣಕ್ಕಾಗಿ ಮೊದಲಿನಿಂದಲೇ ಶಿವನನ್ನು ರಾಕ್ಷಸರ ದೇವರು ಅನ್ನೋ ಪ್ರೊಪಗೇಟ್ ಮಾಡಲಾಯಿತು. ರಾಕ್ಷಸರಿಗೆ ಬೆಂಬಲ ಕೊಡ್ತಾನೆ ಅಂತ. ಈಗ ಅಮಿತ್ ಶಾ, ಅಜಯ್ ದೇವಗನ್ ಅಂತವರಿಗೆ ಅವರ ಪಾಲಿಗೆ
ದ್ರಾವಿಡರು ಅಂದರೆ ಕನ್ನಡಿಗರು, ತಮಿಳರು, ತೆಲುಗರು, ಮಲಯಾಳಿಗಳು ಅವರು ರಾಕ್ಷಸರು, ಅವರನ್ನು ನಾಶಪಡಿಸಬೇಕು. ಯೋಚನೆ ಮಾಡಿ ಒಂದು ನಿಮಿಷ. ಸೊ ಈ ರಾಮನನ್ನು ಇಟ್ಟುಕೊಂಡು ರಾಜಕೀಯ ಮಾಡುವವರು ಏನಿದ್ದಾರೆ, ಅವರು ಟಾರ್ಗೆಟ್ ಶಿವ ಆಗಿದ್ದಾನೆ ಅಂತ. ಶಿವನ ಬಗ್ಗೆ ನಾವು ಆಲೋಚನೆ ಮಾಡಿದಷ್ಟು, ಶಿವನನ್ನು ನಾವು ಆರಾಧಿಸಿದಷ್ಟು, ರಾಮ ಪೂಜಕರಿಗೆ, ರಾಮನ ಹೆಸರು ಹೇಳಿ ಹೊಟ್ಟೆ ಹೊಡೆದುಕೊಳ್ಳುವವರಿಗೆ, ರಾಮನ ಹೆಸರು ಹೇಳ್ತಾ ರಾಜಕೀಯ ಮಾಡುವವರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಸಾಧ್ಯ ಆಗಲ್ಲ. ಅಂದರೆ ಅವರು ರಾಮನನ್ನು ಹೇಗೆ ಈಗ ಸ್ಪ್ರೆಡ್ ಮಾಡ್ತಿದ್ದಾರೋ ದಕ್ಷಿಣ ಭಾರತದಲ್ಲಿ, ಹಾಗೆಯೇ ಈ ಶಿವ ಆಲೋಚನೆಯ ಕಲ್ಪನೆಗಳೇನಿರ್ತವೆ, ಶಿವ ಆರಾಧನೆಯ ಕಲ್ಪನೆಗಳೇನಿರ್ತವೆ, ಅದನ್ನು ಕೂಡ ನಾಶಪಡಿಸುವಂಥದ್ದು. ಈ ಒಂದು ಷಡ್ಯಂತ್ರವನ್ನು ದಕ್ಷಿಣ ಭಾರತದ ಜನರು, ದ್ರಾವಿಡರು ಅರ್ಥ ಮಾಡ್ಕೋಬೇಕಾಗಿದೆ. ದ್ರಾವಿಡರು ಮೂರ್ಖರಾಗಬಾರದು. ನಮಗೆ ಶಿವ ದೇವರು, ಶಿವ ದೊಡ್ಡವನು, ಶಿವ ಸಹಬಾಳ್ವೆಯ ಪ್ರತೀಕ, ಶಿವ ಗಂಡು ಹೆಣ್ಣಿನ ಸಮಾನತೆಯ ಪ್ರತೀಕ, ಶಿವ ಸಾವಿನ ಜೊತೆ ಸದಾ ಮುಖಾಮುಖಿಯಾಗಿರುವವನು, ಸ್ಮಶಾನವಾಸಿ ಅವನು. ಅವನ ಸಹಬಾಳ್ವೆ, ಶಿವನ ಸಹಬಾಳ್ವೆ ಏನಿದೆ ಅದು ಅವನ ಇಡೀ ಕುಟುಂಬದಲ್ಲೇ ಕಾಣುತ್ತೆ. ಶಿವ ಏನಿದ್ದಾನೆ, ಅವನ ಕುತ್ತಿಗೆಯಲ್ಲಿ ಹಾವಿದೆ, ಮಗನ ಮುಂದೆ ಇಲಿ ಇದೆ, ಇನ್ನೊಬ್ಬ ಮಗನ ಮುಂದೆ ನವಿಲಿದೆ. ಹಾವು, ನವಿಲು, ಇಲಿ ಒಂದಕ್ಕೊಂದಾಗಲ್ಲ, ಸಹಬಾಳ್ವೆ ಮಾಡ್ತಾರೆ. ಅಂತಹ ಸಹಬಾಳ್ವೆಯ ತತ್ವ ಶಿವತತ್ವದಲ್ಲಿದೆ. ಅದು ರಾಮತತ್ವದಲ್ಲಿ, ವೈಷ್ಣವ ತತ್ವದಲ್ಲಿ ಇಲ್ಲ. ಇವರು ಪ್ರತಿಪಾದನೆ ಮಾಡ್ತಿರುವುದದ್ದು ಏನಿದೆ, ರಾಮನನ್ನು ಇಟ್ಟುಕೊಂಡು ಅಲ್ಲೂ ಸಹಬಾಳ್ವೆಗೆ ಅಲ್ಲಿರುವುದಕ್ಕಿಂತ ಹೆಚ್ಚಾಗಿ ಶಿವನಲ್ಲಿದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಹಿಂದಿನ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಈ ವಿವಾದಕ್ಕೆ ಕನ್ನಡ ನಾಡು ಹೇಗೆ ಪ್ರತಿಕ್ರಿಯೆ ನೀಡಿದೆ ಅಂತ ನಾನು ಈ ಮೊದಲೇ ರಾಜಕಾರಣದಲ್ಲಿ ಹೇಳಿದೆ, ಯಾರ್ಯಾರು ಪ್ರತಿಕ್ರಿಯೆ ನೀಡಿದ್ರು ಅಂತ. ಕರ್ನಾಟಕದ ಭಾಳಷ್ಟು ಜನರಿಗೆ ಈ ಷಡ್ಯಂತ್ರ ಅರ್ಥವಾಗಿಲ್ಲ. ಕನ್ನಡ ಚಿತ್ರರಂಗವಂತೂ ಬಹುಮಟ್ಟಿಗೆ ಮೌನ ಆಗಿದೆ. ಕಿಚ್ಚ ಸುದೀಪ್ ಅವರಿಗೆ ಅರ್ಥವಾದದ್ದು ಯಾಕೆ ಉಳಿದವರಿಗೆ ಆಗ್ತಾ ಇಲ್ಲ? ಸ್ಟಾರ್ ನಟರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಚಿತ್ರರಂಗದಲ್ಲಿರುವ ವೈದಿಕರು ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಕಿಚ್ಚ ಸುದೀಪ್ ಅವರಿಗೆ ಬೆಂಬಲ ನೀಡುತ್ತಿಲ್ಲವೇ? ಕಿಚ್ಚ ಸುದೀಪ್ ಅವರ ಆಲೋಚನಾ ವಿಧಾನ ಯಾಕೆ ಉಳಿದ ಚಿತ್ರರಂಗದ ವೈದಿಕರಿಗೆ ಬರ್ತಾ ಇಲ್ಲ? ಯಾಕೆ ಬರ್ತಾರೆ? ವೈದಿಕರು ಅನ್ನೋದು ನಾನು ಜಾತಿಯ ಅರ್ಥದಲ್ಲಿ ಇಲ್ಲಿ ಮಾತನಾಡ್ತಾ ಇಲ್ಲ. ನಾನು ಆಲೋಚನಾ ಕ್ರಮದಲ್ಲಿ ಅವರ ಆಲೋಚನಾ ವಿಧಾನವನ್ನು ಹಿಡಿದುಕೊಂಡು ಮಾತಾಡ್ತಾನೆ, ಜಾತಿಯನ್ನು ಹಿಡಿದುಕೊಂಡಾಗ. ನಾನು ವೈದಿಕರು ಅಂತ ಅಂದರೆ ಅವರು ಯಥಾಸ್ಥಿತವಾದಿಗಳು ಅಥವಾ ಹಿಂದಕ್ಕೆ ಹೋಗುವಂಥವರು, ಮುಂದಕ್ಕೆ ಹೋಗುವವರು ಅಲ್ಲ. ಸೊ ಅಂಥ ಮನಸ್ಥಿತಿ, ಈ ವೈದಿಕ ಮನಸ್ಥಿತಿ ಕನ್ನಡ ಚಿತ್ರರಂಗವನ್ನು ನಿಯಂತ್ರಿಸ್ತಾ ಇದೆಯಾ? ಯಾಕೆ ಹೊರಗೆ ಬರ್ತಾ ಇಲ್ಲ, ಹೇಳ್ತಾ ಇಲ್ಲ? ಹಿಂದಿ ಭಾಷೆಯ ಹೇರಿಕೆಯ ಅಪಾಯ ಏನು ಅನ್ನುವುದು ಈ ಚಿತ್ರರಂಗದ ನಟರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಾ? ಅಥವಾ ಆದರೂ ಕೂಡ ಅರ್ಥ ಆಗದಿದ್ದ ಹಾಗೆ ನಡೆಸ್ತಾ ಇದೆಯಲ್ಲ. ಸೊ ಒಟ್ಟಾರೆ ಈ ನಡೀತಿರುವ ಈ ಬೆಳವಣಿಗೆಗಳೇನಿವೆ ಭಾಷೆಯ ವಿಚಾರದಲ್ಲಿ, ಇದು ನಾನು ರಾಮರಾಜಕಾರಣ ಅಂತ ಕರೀತೀನಿ. ಇದು ರಾಮರಾಜಕಾರಣವೇ. ಈ ರಾಮರಾಜಕಾರಣದ ಮುಂದೆ ಶಿವರಾಜಕಾರಣ ಪ್ರತ್ಯಕ್ಷವಾಗಬೇಕಾಗಿದೆ. ಶಿವರಾಜಕಾರಣವನ್ನು ದ್ರಾವಿಡ ರಾಜ್ಯಗಳು ಎತ್ತಿಕೋಬೇಕಾಗಿದೆ. ಶಿವರಾಜಕಾರಣ ಮಾತ್ರ ಈ ದೇಶದ ಸಹಬಾಳ್ವೆ ಏನಿದೆ ಅದಕ್ಕೆ ಪೂರಕವಾಗಿದೆ. ಶಿವ ಎಂದೂ ಕೂಡ ಜಾತಿ ಭೇದವನ್ನು ಮಾಡಿಲ್ಲ, ಮಾಡುವವನು ಅಲ್ಲ ಅಲ್ವಾ? ಇದನ್ನು ಸಂಪೂರ್ಣವಾಗಿ ರಾಮನ ಬಗ್ಗೆ ಹೇಳೋದಕ್ಕಾಗಲ್ಲ. ರಾಮನ ಒಳಗಡೆ ಇರುವ ರಾಕ್ಷಸ ವಿರೋಧ ಅದು ದ್ರಾವಿಡ ವಿರೋಧವೇ? ಇಂತಹ ಪ್ರಶ್ನೆಗಳು ಏನಿವೆ, ಇಂತಹ ಹಲವು ಪ್ರಶ್ನೆಗಳನ್ನು ನಾವು ಎತ್ಕೋಬಹುದು. ಸೀತೆಯನ್ನು ರಾಮ ಅವಳು ಪವಿತ್ರಳು ಅಂತ
ಸಿದ್ಧಪಡಿಸೋದಕ್ಕೆ ಮಾಡಿದ ಕ್ರಮಗಳು, ಈಗ ಹಲವು ವಿಚಾರಗಳಿವೆ. ಶಿವ ಹಾಗಲ್ಲ. ಆದ್ದರಿಂದ ರಾಮ ರಾಜಕಾರಣದ ವಿರುದ್ಧ ಶಿವ ರಾಜಕಾರಣ ಹುಟ್ಟಬೇಕು. ಶಿವ ರಾಜಕಾರಣವೇ ಶಿವನ ಸಹಬಾಳ್ವೆಯ ತತ್ವ ಏನಿದೆ ಅದು ಮುಂದಕ್ಕೆ ಬರಬೇಕು. ಹಾಗಿದ್ದರೆ ಹಾಗೆ ಬರುವಾಗ ಎಲ್ಲ ಭಾಷೆಗಳು ಉಳಿಬೇಕು ಮತ್ತು ಈ ದೊಡ್ಡ ಷಡ್ಯಂತರವನ್ನು ಎದುರಿಸಬೇಕಾಗಿದೆ. ಯಾಕೆಂದರೆ ಈ ದೇಶ ಅಂದರೆ ಸಹಬಾಳ್ವೆ, ಈ ದೇಶ ಅಂದರೆ ಬಹುಸಂಸ್ಕೃತಿಯ ನಾಡು. ಈ ಬಹುಸಂಸ್ಕೃತಿ ನಾಶವಾಗದಂತೆ ನೋಡುವುದಕ್ಕೆ ನಮಗೆ ಶಿವ ರಾಜಕಾರಣ ಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ನಮಗುತ್ತಾರೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.